ಹೇಳ್ಬೇಕು, ನಾ ಕೇಳ್ಬೇಕು. ಏನ್ ಹೇಳೋದು? ಐ ಲವ್ ಯು ಅಂತ ಹೇಳ? ಐ ಲವ್ ಯು ಅಂತೀವಿ, ನೀವು ಹೇಳಿ. ಆಯ್ತು ಬರ್ತಾ ಹೇಳ್ರಿ, ಪ್ಲೀಸ್ ಹೇಳ್ರಿ. SP ಆಫೀಸ್ ಹತ್ರ ಬನ್ನಿ, ಇಲ್ಲಾಂದ್ರೆ ಕಮಿಷನರ್ ಆಫೀಸ್ ಹತ್ರ ಬನ್ನಿ. ಒಂದ್ ನಿಮಿಷ ಕೇಳಿ, ಬೇಜಾಮಕ್ಕಬೇಡಿ. ಅಮ್ಮ, ನೀವು ನಮ್ಮ ಕಲ್ಗಿ ಸಮಾನ, ಮಕ್ಳು ಸಮಾನ ಎಲ್ಲಾನು ಇದೆ. ಐ ಲವ್ ಯು ಅಂತೀನಿ, ನೀವು ಐ ಟು ಲವ್ ಅಂತ ಹೇಳ್ರಿ, ಪ್ಲೀಸ್ ಒಂಚೂರು ಹೇಳ್ರಿ ಅಂತ ನಮ್ಮ ಚೆನ್ನಪ್ಪನವ್ರಿಗೆ ಒಂಥರ ಮೂಲವಲ್ಲ. ಮಾತ್ಗೂ ಉಲು ಅಂತ ನಗುತ್ತೆ. ವಯಸ್ಸಾಗೈತೆ, ಸರ್ವಿಸ್ ಮುಗಿತಾ ಬಂದೈತೆ, ಚಪಲ ಮಾತ್ರ ಅಚ್ಚ ಹೊಸರು. ನಮ್ಮ ಚೆನ್ನಪ್ಪನವರು ಅಮೃತಹಳ್ಳಿ ಸ್ಟೇಷನಲ್ಲಿ ASI. ಗಂಡ ಇದ್ದಿರೋ ಹೆಣ್ಮಗಳು ಯಾವನೋ ಒಬ್ಬ ಮೋಸ ಮಾಡ್ದ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದರೆ ಬಾಳ್ಕೊಡ್ತೀನಿ ಬಾ, ಮನೆ ಮಾಡ್ಕೊಡ್ತೀನಿ ಬಾ, ಹೆಂಡತಿ ಥರ ನೋಡ್ಕೋತೀನಿ ಬಾ ಅಂತ ನಮ್ಮ ಚೆನ್ನಪ್ಪನವ್ರು ಭರವಸೆ. ಆಲ್ರೆಡಿ ಹೆಂಡತಿ ಮಕ್ಕಳಿದ್ರು ಕೂಡ ಹೃದಯ ವಿಶಾಲವಾಗೈತೆ. ನೊಂದಿರೋ ಹೆಣ್ಮಗಳು ಬಂದು ಯಾವುದೋ ಒಂದು ಮೂಲೆಯಲ್ಲಿರಲಿ ಅನ್ನೋ ಆಸೆ. ಇಲ್ರಿ ಸಿಗ್ತಾರಿ ಅಂತ ದೊಡ್ಡ ಮನ್ಸಿರೋ ಪೊಲೀಸರು. ಕಷ್ಟ ಅಂತ ಸ್ಟೇಷನ್ ಬಾಗಿಲಿಗೆ ಬಂದ ಹೆಣ್ಮಗಳು ನೋಡಿದ ಕೂಡಲೇ ಮೊಣಕಾಲ ಮೇಲೆ ನಿಂತ್ಕೊಂಡು ಪ್ರಪೋಸ್ ಮಾಡಬೇಕು, ಎದೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಹೇಳಬೇಕು ಅಂತ ಅನಿಸುತ್ತೆ ನಮ್ಮ ಚೆನ್ನಪ್ಪನವ್ರಿಗೆ. ಅಂದರೆ ಎದೆ ಒಳಗೆ ಅದಿನ್ನೆಂಥ ಉತ್ಕಟವಾದ ಪ್ರೇಮ ಉಕ್ಕಿ ಬಂದಿರಬೇಡ. ಇಂಥದ್ದೊಂದು ಆಸೆ ತುಂಬಿದ ಹುಣಸೆ ಮರದಂಥ ಚೆನ್ನಪ್ಪನವರು ಹಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಬೇಕಾದ್ರೆ ಇದೇ ಹೆಣ್ಮಗಳು ಮಾವನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಅಂತ ಬಂದು ಪರಿಚಯ ಆಗಿತ್ತಂತೆ. ಇದಾಗಿ ತುಂಬ ವರ್ಷ ಆದಮೇಲೆ ಇನ್ಯಾರೋ ಒಬ್ಬ ತಲೆ ಮಾಸಿದ ಗಂಡಸು ಈ ಹೆಣ್ಣು ಮಕ್ಳಿಗೆ ನಂಬಿಸಿ ಬಳಸ್ಕೊಂಡು ದುಡ್ಡು ಇಸ್ಕೊಂಡು ಮೋಸ ಮಾಡ್ಬಿಟ್ನಂತೆ. ಅವಾಗ ಯಾವಲ್ಲೋ ಪರಿಚಯ ಆಗಿದೆ ಚೆನ್ನಪ್ಪನವ್ರಿಗೆ ಫೋನ್ ಮಾಡ್ಬಿಟ್ಟು ಹಿಂಗೆಲ್ಲ ಆಗ್ಬಿಟ್ಟೈತೆ, ಹೋಗಿದ್ದೋಗ್ಲಿ ಇಸ್ಕೊಂಡ್ರು ದುಡ್ಡಾರು ಕೊಡಿಸ್ಬೋದಾ ಅಂತ ಕೇಳಿದ್ರೆ, ತಲೆ ಕೆಡಿಸ್ಕೊಬೇಡ ಕಣಮ್ಮ, ನಾನು ಇವಾಗ ಹಲ್ಸೂರ್ ಗೇಟಲ್ಲಿ ಇಲ್ಲ, ಅಮೃತಹಳ್ಳಿ ಸ್ಟೇಷನಲ್ಲಿ ಇದ್ದೀನಿ, ನಿನ್ನ ಕೇಸು ನಮ್ಮ ಲಿಮಿಟ್ಸಿಗೆ ಬರಲ್ಲ, ಆದರೂ ಪರವಾಗಿಲ್ಲ, ರಿಸ್ಕ್ ತಗೊಂಡಾರು ನೀನು ನ್ಯಾಯ ಕೊಡಿಸ್ತೀನಿ ಬಾರಮ್ಮ ಅಂತ ಕರೀತಂತೆ. ಇದಕ್ಕೆ ಹೇಳೋದು ಕಣ್ರಿ, ನಮ್ಮ ಚೆನ್ನಪ್ಪನವ್ರದು ಹೊಸು ಕ್ಯಾಚಲ್ನಂತ ಮನ್ಸು ಅಂತ, ಹಿಂಡಿದ್ರೆ ಬರೀ ಹಾಲು. ಹೀಗೆ ಕಂಪ್ಲೇಂಟ್ ಕೊಡೋಕೆ ಅಂತ ಬಂದ ಹೆಣ್ಮಗಳು ನೋಡಿದ ಕೂಡಲೇ ಒಳಗೆ ಆಳದಲ್ಲೆಲ್ಲೋ ಅಡಗಿ ಕೂತಿದ್ದಂತಹ ಹೃದಯ ಗೀತೆ ಮೀಡೋದಕ್ಕೆ ಶುರುವಾಯಿತು. ಇಲ್ಲಿ ಕೇಸು ಒಂದು ನೆಪ, ನಮ್ಮ ಚೆನ್ನಪ್ಪನವ್ರಿಗೆ ಬರಿದಾಗಿರೋ ಬಾಳನ್ನ ಬೆಳಬೇಕು ಅನ್ನೋದೇ ಜಪ. ಆ ಹೆಣ್ಮಗಳು ಡೈಲಿ ಕಾಲ್ ಮಾಡೋದು, ಏನಾಯ್ತು ಸಾರ್ ಅಂತ ಕೇಳೋದು, ಹುಡುಕ್ತೀನಿ, ನ್ಯಾಯ ಕೊಡಿಸ್ತೀನಿ, ತಲೆ ಕೆಡಿಸ್ಕೋಬೇಡ, ಇನ್ನೇನು ಸಮಾಚಾರ ಅಂತ ಅಯ್ಯಪ್ಪ ಹೇಳೋದು. ಎಲ್ಲ ನೀವೇ ಹೇಳ್ಬೇಕು ಸರ್ ಅಂದರೆ ಐ ಲವ್ ಯು ಅಂತ ಹೇಳ ಅಂದ್ಕೊಂಡು ಕುಲು ನಗುತ್ತೆ. ಪ್ಲೀಸ್ ಐ ಟು ಲವ್ ಅಂತ ಹೇಳ್ರಿ, ಒಂಚೂರು ಕೇಳೋಣ ಅಂದ್ಕೊಂಡು ಹಂಗ್ಲ ಹಚ್ಚುತ್ತೆ. ಹೆಂಗೋ ಮಾಡಿ ಐ ಟು ಅಂತ ಹೇಳಿಸ್ಕೋಬೇಕು, ಅದೇ ಸಂಭ್ರಮ. ಗಂಡ ದಿಕ್ಕಿಲ್ದಿರೋ ಹೆಣ್ಮಗಳಿಗೆ ಸೆಪ್ರೇಟಾಗಿ ಮನೆ ಮಾಡಿಕೊಟ್ಟು ಅವಾಗ ನಾವು ಬಂದು ಹೋಗೋ ಪ್ಲಾನು, ಹೆಂಡತಿ ಥರ ನೋಡ್ಕೋತೀನಿ ಅನ್ನೋ ಭರವಸೆ. ಈ ಹೆಣ್ಮಗಳು ನೋಡೋವ್ರಿಗೂ ನೋಡ್ತು, ಕೇಳೋವ್ರಿಗೂ ಕೇಳ್ತು, ಕಂಪ್ಲೇಂಟ್ ಕೊಟ್ಟು ತಿಂಗಳು ತುಂಬಿದ್ರು ಚೆನ್ನಪ್ಪನ ಚಲ್ಲಾಟ ಮಾತ್ರ ಕಂಟ್ರೋಲ್ಗೆ ಬರಲಿಲ್ಲ. ಇದು ಯಾಕೋ ದಾರಿ ತಪ್ಪಿ ದನ ಆಡ್ದಂಗೆ ಆಡ್ತಾ ಇತ್ತಲ್ಲ, ಮೂಗ್ದಾರ ಹಾಳಾಗೋಲಿ ಉಡ್ದಾರನೂ ನಡಗಿದಂಗಿಲ್ಲ. ಇದು ನನಗೆ ನ್ಯಾಯ ಕೊಡ್ಸೋಕೆ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ ಅಂದ್ಕೊಂಡು ದಬಾಯಿಸಿ ಕೇಳಿದ್ರೆ, ಅಯ್ಯೋ ನೀನು ನನ್ನ ಮಗಳ ಥರ, ನನ್ನ ತಂಗಿ ಥರ ಕಣಮ್ಮ ಅಂತ ಓಡಾಡುತ್ತೆ. ಒಂಥರ ಚಂದ ಚೆನ್ನಪ್ಪನವರು. ಹಿಂಗೆ ನೊಂದು ಸ್ಟೇಷನಿಗೆ ಬಂದವ್ರಿಗೆಲ್ಲ ಚೆನ್ನಪ್ಪನಂತವ್ರು ಭಾಳ ಕೊಟ್ರೆ ಎಷ್ಟು ಚಂದ ಅಲ್ವಾ? ಖರ್ಗೆ ಸಾಹೇಬ್ರೆ ನೋಡ್ರಿ, ನಿಮ್ಮ ಸ್ಟಾಫ್ಗಳು ಹೃದಯ ಶ್ರೀಮಂತಿಗೆ ಎಷ್ಟು ದೊಡ್ಡದು ಅಂತ.